ಜೂನ್ 30ರೊಳಗೆ ಜಿಬಿಎ ಚುನಾವಣೆ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಗಡುವು ನೀಡಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅನ್ನೋ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಕನ್ನಡ ಅಭಿಯಾನ ನಡೆಸಿದೆ. ಇದು ಪಾಲಿಕೆ ಪಯಣ. ಮುಂದಿನ ತಿಂಗಳು ಜಿಬಿಎ ಎಲೆಕ್ಷನ್ ನಡೆಯಲಿದೆ. ಈ ಬಗ್ಗೆ ನ್ಯೂಸ್ 18 ವಾರ್ಡ್ಗಳಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಜಿಬಿಎ ಎಲೆಕ್ಷನ್ ಮತ್ತು ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಿಗೆ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ. ಜೂನ್ 14ರಿಂದ ಜೂನ್ 24ರ ಅವಧಿಯಲ್ಲಿ ಚುನಾವಣೆ ಮಾಡೋದಕ್ಕೆ ರಾಜ್ಯ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹಾಗಿದ್ರೆ ಚುನಾವಣೆ ಇಲ್ಲದೆ ಏನೆಲ್ಲ ಸಮಸ್ಯೆಗಳನ್ನು ಬೆಂಗಳೂರಿನ ಜನರು ಎದುರಿಸಿದ್ರು ಅನ್ನೋದನ್ನು ಕೇಳೋಣ. ಜೊತೆಗೆ ಅವ್ರಿಗಿರುವಂಥ ನಿರೀಕ್ಷೆಗಳೇನು, ಅವರ ಏರಿಯಾದಲ್ಲಿರುವಂಥ ಸಮಸ್ಯೆಗಳೇನು, ಅವರ ಮನದಾಳ ಏನು ಅನ್ನೋದನ್ನು ಖುದ್ದು ನಾವು ಅವರನ್ನೇ ಭೇಟಿ ಮಾಡಿ ತಿಳ್ಕೊಳ್ಳೋಣ. ನಾವಿವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಈ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 10 ವಾರ್ಡ್ಗಳು ಬರುತ್ತೆ. ಶೇಷಾದ್ರಿಪುರಂ, ಓಕ್ಲಿಪುರಂ, ದತ್ತಾತ್ರೇಯ ವಾರ್ಡು, ಸ್ವತಂತ್ರಪಾಳ್ಯ ವಾರ್ಡು ಸೇರಿದಂತೆ 10 ವಾರ್ಡ್ಗಳಿದೆ. ಈ 10 ವಾರ್ಡ್ಗಳಿಗೆ ಹೋಗಿ ಏನೇನು ಸಮಸ್ಯೆ, ಅವರಿಗಿರುವಂಥ ಅಭಿಪ್ರಾಯ ಏನು ಅನ್ನೋದನ್ನು ಕೇಳೋಣ. ಚುನಾವಣೆ ಬೇಕೆ, ಎಲೆಕ್ಷನ್ ಮಾಡಬೇಕೆ. ಬಟ್ 10 ವರ್ಷ ಆಯ್ತಲ್ಲ ಎಲೆಕ್ಷನ್ ಮಾಡಿ 10 ವರ್ಷ ಆಯ್ತು. ಈಗ ಹೊಸದಾಗಿ ಮಾಡ್ತೀನಿ ಅಂತಾರೆ. ಎಲ್ಲ ಮಾಡೋದು ಒಳ್ಳೇದು. ಎಲೆಕ್ಷನ್ ಮಾಡಬೇಕಾ ಸರ್? ಆದರೆ ಒಳ್ಳೇದಲ್ಲ ಸರ್. ಈಗ ತುಂಬ ವರ್ಷ ಆಯ್ತಲ್ಲ ಮಾಡಿ, ತುಂಬ ವರ್ಷ ಆಯ್ತಲ್ಲ. ಆದರೆ ಒಳ್ಳೆ ಕೆಲಸಗಳು ಸ್ವಲ್ಪ ಆಗಬೇಕಾಯ್ತವೆ. ಸಮಸ್ಯೆ ಎಲ್ಲ ಕಡೆ ಕುಡಿಯೋ ನೀರಿನ ಸಮಸ್ಯೆ, ಕುಡಿಯೋ ನೀರು, ಬೇಸಿಗೆಗಾಲ ಬಂದರೆ ಕುಡಿಯೋ ನೀರು ಸಮಸ್ಯೆ, ಮಳೆಗಾಲ ಬಂದರೆ ಎಲ್ಲ ರೋಡೆಲ್ಲ ಸಮಸ್ಯೆನೇ. ಸಮಸ್ಯೆ ಇಲ್ದಾಗ ಎಲ್ಲಿದೆ ಹೇಳಿ? ಎಲ್ಲ ಕಡೆನೂ ಸಮಸ್ಯೆ. ಈಗ 10-12 ವರ್ಷ ಮೇಲೆ ಆಯ್ತು. ಹೌದೌದು, ಮಾಡ್ತೀನಿ ಅಂತ ಹೇಳ್ತಾರೆ. ಮಾಡಲೇಬೇಕಲ್ವಾ, ಮಾಡಿದ್ರೆ ಒಳ್ಳೇದಲ್ವಾ. ಏನಂದರೆ ಕೌನ್ಸಿಲರ್ ಇಲ್ಲ. ಕೌನ್ಸಿಲರ್ ಇರೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತದೆ. ಏನೋ ಒಂದು ಸಮಸ್ಯೆ ಬೇಕಾದರೆ ನಾವು MLA ಹತ್ರನೇ ಹೋಗ್ಬೇಕು. MLA ಹತ್ರ ಹೋದರೆ ಅವರು ಒಂದು ಟೈಮು ಇರ್ತಾರೆ, ಒಂದು ಟೈಮು ಸೆಕ್ಷನ್ ಇರುತ್ತಂತ ಹೋಗ್ಬಿಡ್ತಾರೆ. ಅದರಿಂದ ನಮ್ಮ ಬ್ಯುಸಿ ಇರ್ತಾರೆ. ಇವಾಗ MLA ಎಲ್ಲ MLAನ ನೋಡೋಕ್ಕಾಗಲ್ಲ. ಒಬ್ರು ಕೌನ್ಸಿಲರ್ ಇದ್ದರೆ ಅವ್ನು ಹೋಗಿ ನಾವು ಮಾತಾಡಿದ್ರೆ ಒಂದು ಏರಿಯಾ ಚೆನ್ನಾಗಿರುತ್ತೆ ಸರ್. 12 ವರ್ಷ ಆಯ್ತು. ಎಲೆಕ್ಷನ್ ಮಾಡಬೇಕಾ? ಮಾಡಬೇಕು. ಬರೋರೇ ಬರ್ತಾಯಿದ್ರು, ಆಗತ್ತಾ? ಅವ್ರಿಗಾಕಿ ನಾವು ಕನ್ನಡ ಫಿಲಮ್ ಇರೋರು ಅವ್ರಿಗಾಕಿ ನಾವು ಏರಿಯಾ ಫುಲ್ ಅವ್ರಿಗಾಕ್ತೀವಿ. ನಾವು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿರೋರು. ಉಪೇಂದ್ರ ಅವ್ರು ಬರಲಿ, ನಮ್ಗೆ ತುಂಬ ಇಷ್ಟ. ಸದ್ಯಕ್ಕೆ ನಾನು ಓಕ್ಲಿಪುರಂ ವಾರ್ಡ್ನಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಏರಿಯಾಗಳು ಕೂಡ ಬರುತ್ತೆ. ಈ ವಾರ್ಡ್ನಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನು ಕೆಲವು ಏರಿಯಾಗಳಿಗೆ ಹೋಗೋಣ, ಅವ್ರನ್ನ ಮಾತಾಡ್ಸೋಣ. ಅವರು ಕಳೆದ 10-12 ವರ್ಷಗಳಿಂದ ಕೌನ್ಸಿಲರ್ಗಳನ್ನು ನೋಡಿಲ್ಲ. ಸೊ ಹಾಗಾಗಿ ಅವರಿಗೆ ಏನೆಲ್ಲ ಸಮಸ್ಯೆಗಳಾಗ್ತಿದೆ, ಮಳೆಗಾಲದಲ್ಲಿ ಹೇಗಿರ್ತಾರೆ, ಬೇಸಿಗೆಗಾಲದಲ್ಲಿ ಹೇಗಿರ್ತಾರೆ, ಕುಡಿಯೋ ನೀರಿನ ಸಮಸ್ಯೆ ಇದೆಯಾ, ರಸ್ತೆ ಸಮಸ್ಯೆ ಇದೆಯಾ, ಏನು ಅವರ ಸಮಸ್ಯೆ ಅನ್ನೋದನ್ನು ಖುದ್ದು ಅವ್ರನ್ನೇ ಮಾತಾಡಿಸ್ತಾ ತಿಳ್ಕೊಳ್ಳೋಣ. ನಾ ಎಲೆಕ್ಷನ್ ಆಗಿ ಒಂದು 10 ವರ್ಷ ಆಯ್ತಣ್ಣ. ಒಂದು 10 ವರ್ಷ ಆಯಿತು. ಏನು ತಲೆ ಕೆಡಿಸ್ಕೊಳ್ಳಲ್ಲ ಯಾರು ಇಲ್ಲ ನಾ ಕೆಡ್ಸ್ಕೊತಾರಣ್ಣ. ನೀರು ಬರೋದಿಲ್ಲ, ಏನೂ ಬರೋದಿಲ್ಲ, ಯಾರು ಸರಿಯಾಗಿ ನೋಡೋದಿಲ್ಲ. ಇನ್ನು ಎಲೆಕ್ಷನ್ ಮಾಡಬೇಕೋ ಬೇಡವೋ? ಮಾಡಬೇಕು, ಎಲ್ಲ ಜನರಿಗೆ ಒಳ್ಳೇದಾಗಲಿ. ಈಗ ಎಲೆಕ್ಷನ್ ಮಾಡ್ತಾರಂತಲ್ಲ BBMPಗೆ, ಮಾಡಲಿ ಸರ್. ಮಾಡಿದ್ರೆ ಸರ್ಗಳು ಸಾಹೇಬ್ರೆಲ್ಲ ಬರ್ತಾರೆ, ಏರಿಯಾ ಒಳಗಡೆ ನೋಡ್ತಾರೆ, ನಮ್ಗೆ ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡ್ತಾರೆ. ಸ್ವಲ್ಪ ಬಡವ್ರು ಜಾಸ್ತಿ ಇದೆ, ಹೆಲ್ಪ್ ಮಾಡಬೇಕು. ಇಲ್ಲ ಅಲ್ಲ, ಏನು ಮಾಡ್ತೀರಾ? ಯಾರು ಬಡವ್ರಿಗೆ ಹೆಲ್ಪ್ ಮಾಡ್ತಾ ಇಲ್ಲ ಇಲ್ಲಿ. ಕುಡಿಯೋ ನೀರು, ರಸ್ತೆ, ಮೋರಿ, ಚರಂಡಿ, ನೀರು ಸ್ವಲ್ಪ ಇದು ಐತೆ, ಕಷ್ಟ ಐತೆ, ಸ್ವಲ್ಪ ಲೇಟ್ ಬಿಡ್ತದೆ. ವಿವಿಗರಿ ಕಾಲೋನಿಯಲ್ಲಿ ನೀರಿನ ಸಮಸ್ಯೆ ಇದೆ. ಐತೆ ಇವಾಗ ಏನು ಕೆಲಸ ಆಗ್ತಾ ಇಲ್ಲ. BBMP ಇದ್ರೆ ಸ್ವಲ್ಪ ಕೌನ್ಸಿಲರ್ಗಳಿದ್ರೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಕೆಲಸ ಆಗುತ್ತೆ, ಜಲ್ದಿ ಆಗುತ್ತೆ. ಕೌನ್ಸಿಲರ್ ಅಂತ ಇಲ್ಲಿ ಇರ್ತಾರೆ, ಬಟ್ ಸಾಹೇಬರು ಗೌರ್ಮೆಂಟ್ ಆಫೀಸರ್ಗಳು ಬಂದ್ಬಿಟ್ಟು ಅವ್ರು ಮಾತು ಕೇಳ್ತಾರೆ. ಇಲ್ಲದ ಯಾರು ಮಾತು ಕೇಳಲ್ಲ. ಅವರು ಆಫೀಸರ್ ನೀನೇ ನನಗೆ ಕೇಳೋದು. ಕೌನ್ಸಿಲರ್ ಇದ್ದರೆ ಸರ್ ಈ ಥರ ಇದ್ರೆ ಇಮಿಡಿಯೇಟಾಗಿ ಫೋನ್ ಮಾಡಿದ್ರೆ ಓಡ್ ಬರ್ತಾನೆ, ಕೆಲಸ ಮಾಡ್ತಾನೆ. ಆದರೆ BBMP ಎಲೆಕ್ಷನ್ ಆಗಲೇಬೇಕು. ಅಲ್ಲಿಂದ ಹಿಡ್ಕೊಂಡ್ಬರ್ಬೇಕಲ್ಲ ಅಷ್ಟಿಂದ. ಎಷ್ಟು ವರ್ಷದಿಂದ ಹಿಂಗೆ ಇದೆ ನೀರು ಸಮಸ್ಯೆ? ಇದು ಬೇಸಿಗೆಗಾಲದಲ್ಲಿ ಇದೆ, ಒಂದು 2-3 ವರ್ಷದಿಂದ ಇದೆ. ಯಾರು ಬಗೆಹರಿಸಲಿ, ಯಾರು ಬಂದಿಲ್ಲ, ಯಾರು ಕೇಳಲ್ಲ ಬಂದು. ಮೋರಿ ಆವಾಗ ಕಟ್ಕೊಳ್ಳುತ್ತೆ. ನಾವು ಏನು ಮಾಡೋದು ಸರ್? ಹೆಂಗೆ
ಬಾಲದು ಯಾರಿಲ್ಲ ಸರ್ ಹಂಗೆ ಹೋಗಿ ಕೌನ್ಸಿಲರ್ಗೆ ಹೋಗಲ್ಲ ಸರ್, ಲೀಡ್ರ್ ಇದ್ದಾರೆ, ಲೀಡ್ರ್ ಹೋಗಿ ಕೇಳಿ ಅಂತಾರೆ. ನಾವು ಯಾರು ಲೀಡ್ರಿಗೆ ಹೋಗಿ ಕೇಳೋದು ಸರ್? ಇವರು ಕಾರ್ಪೊರೇಟರ್ ಇದ್ದರೆ ವೀಕ್ಲಿ ಒನ್ ಟೈಮು ಮನೆಗೆ ಹೋಗಿ ಏನು ಪ್ರಾಬ್ಲಮ್ ಇದೆ ಅಂತ ಕೇಳ್ತಾರೆ. ಈ ಅನುಕೂಲ ಆಗುತ್ತೆ. ಹೌದು, ಅದೇ ಹೇಳ್ತಾರೆ. ನಾವೀಗ ಓಕ್ಲಿಪುರಂ ವಾರ್ಡ್ನಿಂದ ನೇರವಾಗಿ ಚಿಕ್ಕಪೇಟೆ ವಾರ್ಡ್ಗೆ ಬಂದಿದ್ದೀವಿ. ಚಿಕ್ಕಪೇಟೆ ಬೆಂಗಳೂರಿನ ಅತಿ ದೊಡ್ಡ ವಾಣಿಜ್ಯ ಪ್ರದೇಶ, ಅಂದರೆ ಸಿಕ್ಕಾಪಟ್ಟೆ ಕಮರ್ಷಿಯಲ್ ಆ್ಯಕ್ಟಿವಿಟಿ ಇರುವಂಥ ಜಾಗ. ಮನೆಗಳು ಕಡಿಮೆ, ಅಂಗಡಿ ಮುಂಗಟ್ಟುಗಳು ಜಾಸ್ತಿ. ಮಳೆಗಾಲದಲ್ಲಿ ಈ ಕಡೆ ಓಡಾಡೋದಕ್ಕೆ ಆಗಲ್ಲ. ಸೊ ಇಲ್ಲಿನ ವರ್ತಕರ, ವ್ಯಾಪಾರಸ್ಥರ, ಸಾರ್ವಜನಿಕರ ಸಮಸ್ಯೆಗಳೇನು, ಇಲೆಕ್ಷನ್ ಬಗ್ಗೆ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಅವ್ರನ್ನೇ ಮಾತಾಡಿಸಿ ತಿಳ್ಕೊಂಡು. ಯಾಕೆ ಮುಖ್ಯ ಆಗುತ್ತೆ ಕೌನ್ಸಿಲರ್ಸ್ಗಳು? ಅದೇನಂದರೆ ಎಲ್ಲನೂ ಇಂಪ್ರೂವ್ಮೆಂಟ್ ಆಗುತ್ತೆ, ಇಂಪ್ರೂವ್ಮೆಂಟ್ಗೋಸ್ಕರ ನಡಿಲೇಬೇಕು. ಯಾವ ಎಲೆಕ್ಷನ್ ಮಾಡಿದ್ರು ನಾವು ಇದೇ ಕೆಲಸ ಮಾಡಬೇಕು. ಏನು ಕೆಲಸ ಇದೇ ಹೋಗೋದು ಬರೋದು. ಚಿಕ್ಕಪೇಟೆ ಹೆಂಗಿರುತ್ತೆ ಮಳೆಗಾಲದಲ್ಲಿ? ಸೂಪರ್ ಆಗಿರುತ್ತೆ. ಅಂದರೆ ಎಲ್ಲ ಗೊತ್ತಲ್ಲ ಹೆಂಗೆ ಅಂತ. ನೀರು ತುಂಬ್ಕೊಂಡ್ಬಿಡುತ್ತಾ? ಸೂಪರ್ ಆಗಿರುತ್ತೆ. ಎಲ್ಲರೂ ತುಂಬ ಖುಷಿಯಾಗಿ ಓಡಾಡ್ತಾರೆ. ಚಿಕ್ಕಪೇಟೆಯಲ್ಲಿ ಮಳೆಗಾಲ ಬಂದರೆ ಹೆಂಗಿರುತ್ತೆ ವಾತಾವರಣ? ಫಸ್ಟ್ ಆಗಿರುತ್ತೆ. ಕಾರ್ಪೊರೇಷನ್ ಹ್ಯಾಸ್ ಡನ್ ನಥಿಂಗ್. ಸಿ ದಿಸ್ ಇಸ್ ಫ್ರಮ್ 1 ಇಯರ್ ಇಟ್ ಇಸ್ ಲೈಕ್ ದಟ್. ಇಲ್ಲಿ ಇರೋರು ಮನೆಯವರು ಅಂಗಡಿಯವ್ರು ಏನು ಮಾಡಬೇಕು? BBMP ಇಲೆಕ್ಷನ್ ಆಗಿ ತುಂಬ ವರ್ಷಗಳಾಗೋಗಿದೆ. BBMP ಇಲೆಕ್ಷನ್ ಮಾಡಬೇಕಾ? ಮಾಡಬೇಕು ಇಲ್ಲ ಸರ್. ಯಾಕೆ ಮಾಡಬೇಕು? ಇಲ್ಲ ಇಲ್ಲಿ ಸರಿ ಕೆಲಸ ಮಾಡಲ್ಲ, ಇದೆಲ್ಲ ಹಿಂಗೆ ಕಲಿತಿರುತ್ತೆ. ಮಾಡ್ತಕ್ಕ ಹೊಸ ಬಂದ ಸ್ವಲ್ಪ ಇದೆ ಕೆಲಸಗಳು ನಡೆಯುತ್ತೆ. ಮಳೆ ಬರುತ್ತೆ, ಫುಲ್ ನೀರು ಜಾಸ್ತಿ, ಎಲ್ಲ ಹೋಗೋಕೆ ಆಗಲ್ಲ. ಒಳಗಡೆ ಅಂಗಡಿ ಒಳಗಡೆ ನೀರು ಬರುತ್ತೆ. ಇಲ್ಲಿ ಸುಲ್ತಾನ್ಪೇಟೆ ಫುಲ್ ನೀರು ಬರುತ್ತೆ. ಈಗ ಎಲೆಕ್ಷನ್ ಇರೋದ್ರಿಂದ ಎಲ್ಲ ರೋಡು ಕ್ಲೀನ್ ಮಾಡ್ತಾರೆ, ಎಲ್ಲ ರೋಡ್ ಎಲ್ಲಿ ಏನಾಗಿದೆ ಅಂತ ಬಂದಾರು ನೋಡ್ತಾರೆ. ಮರ್ತು ಬಿಡ್ತಾರೆ. ಆಮೇಲೆ ಈ ಕಡೆ ಮಕಾನ ತೋರಿಸಲ್ಲ, ಏನು ತೋರಿಸಲ್ಲ. ಆಮೇಲೆ ಅವರು ಹುಡ್ಕೊಂಡು ನಾವು ಹೋಗ್ಬೇಕು. ಎಲ್ಲಿ ಸಿಗ್ತಾರೆ? ಇವತ್ತು ಬಾ, ನಾಳೆ ಬಾ ಬನ್ನಿ. ಎಲ್ಲರಿಗೂ ಪಬ್ಲಿಕ್ ಎಲ್ಲ ಯೂಸ್ ಆಗುತ್ತೆ. ಅವ್ರ ಹತ್ರ ಎಲ್ಲ ಕಷ್ಟ ಸುಖ ಹೇಳ್ಬೋದು. ಕಾರ್ಪೊರೇಷನ್ ಎಲ್ಲ ಬೋರಿಗಿರಿ ಎಲ್ಲ ಕ್ಲೀನ್ ಆದರೆ ಹೇಳ್ಬೋದು. ನೀರು ಬರ್ದವ್ರು ಅವ್ರಿಗೆ ಇದು ಮಾಡ್ಬೋದು. ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ. ಇವಾಗ ಎಲ್ಲಿ ಅವರು MLAಗಳು ಇರ್ತಾರೆ, ಅವೆಲ್ಲ ಸೇರ್ಸೋದು ಇಲ್ಲ ನಮಗೆ. ಇಲ್ಲ, ಬೇಕು ಕೌನ್ಸಿಲರ್ ಎಲೆಕ್ಷನ್ ಬೇಕು. ಯಾಕಂದ್ರೆ ಡೈರೆಕ್ಟ್ ಆಗಿ ಜೂನ್ 14ರಿಂದ ಅದೇ ಮಾಡಿದ್ರೆ ಒಳ್ಳೇದು. ಡೈರೆಕ್ಟ್ ಆಗಿ ಯಾಕಂದ್ರೆ ಹೈಯರ್ ಅಥಾರಿಟೀಸ್ಗೆ ಹೋಗೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಅವ್ರ ಅಂಡರ್ ಯಾರಾದರೂ ಇದ್ರೆ ಅವ್ರಿಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಳ್ಳೋ ಥರ ಇದೆ ವಾರ್ಡಲ್ಲಿದ್ದರೆ, ಸೊ ಇಟ್ ಈಸ್ ಬಿ ಹೆಲ್ಪ್ಫುಲ್. ಮಳೆಗಾಲ ಬಂದ್ರೆ ಹಿಂಗೆ ರಸ್ತೆ ಎಲ್ಲ ನೀರು ತುಂಬಿಕೊಳ್ಳುತ್ತಾ? ಅದೇ ನೋಡಿ, ಮತ್ತೆ ಇವಾಗ ಏನೋ ಹೌದು ಖಂಡಿತ ನೋಡಿ, ಇವಾಗೂ ನೀರು ನಿಂತಿದೆಯಲ್ಲ, ಏನು ಮಾಡೋಕ್ಕಾಗಲ್ಲ ಸರ್. ಸರ್ಕಾರ ಈ ಥರ ಇದೆ, ಕೌನ್ಸಿಲರ್ಗಳು ಬೇರೆ ಇಲ್ಲ. ಆಗಬೇಕು, ಎಲೆಕ್ಷನ್ ಆಗಬೇಕು, ಒಳ್ಳೆಯವ್ರನ್ನ ನಾವು ಸೆಲೆಕ್ಟ್ ಮಾಡಬೇಕು. ಒಂದು ದಿವಸ ಯಾರೋ ಕೌನ್ಸಿಲರ್ಗೂ ಒಂದು ದಿವಸ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ರೆ ಖಂಡಿತ ಕೆಲಸ ಆಗಲ್ಲ. ಪ್ರತಿ ದಿವಸ ಅವ್ರ ಹತ್ರ ಕೈಯಲ್ಲಿ ಹಿಡಿತಾ ಇರಬೇಕು. ಈಗ ನಾವು ಚಿಕ್ಕಪೇಟೆ ವಾರ್ಡನ್ನು ಮುಗಿಸ್ಕೊಂಡು ಕಾಟನ್ಪೇಟೆ ವಾರ್ಡ್ ಕಡೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಮುಖ್ಯವಾಗಿ ಮಳೆಗಾಲದಲ್ಲಿ ಇಡೀ ಕಾಟನ್ಪೇಟೆ ಜಲಾವೃತ ಆಗುತ್ತೆ. ಹಾಗಿದ್ರೆ ಕಾಟನ್ಪೇಟೆಯ ಸಮಸ್ಯೆಗಳೇನು, ಚಿಕ್ಕಪೇಟೆ ಸಮಸ್ಯೆ ನಾವು ಕೇಳಿದ್ವಿ. ಈಗ ಕಾಟನ್ಪೇಟೆಯ ಸಮಸ್ಯೆಗಳೇನು ಅನ್ನೋದನ್ನು ಅಲ್ಲಿರುವಂಥ ವರ್ತಕರನ್ನು, ಸಾರ್ವಜನಿಕರನ್ನು ಮಾತಾಡಿಸಿ ಕೇಳಿ ತಿಳ್ಕೊಳ್ಳೋಣ. ಅವ್ರಿಗೆ ಏನೇನು ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ನೀರು ತುಂಬ ತೊಂದರೆ ಇದೆ. ಮೊದಲು ಎಲ್ಲರಿಂದ ನೀರು ಕೊಡೋರು, ಐಗ್ರೌಂಡಿಂದ ನೀರು ಕೊಡೋರು, ಮಾರ್ಕೆಟಿಂದ ನೀರು ಬರ್ತಾಯಿತ್ತು. ಈಗೇನು ಮಾಡಿಬಿಟ್ಟಾರೆ, ಮಾರ್ಕೆಟ್ ಚಾಮರಾಜಪೇಟೆ ನೀರೆಲ್ಲ ಅವ್ರು ತಗೊಬರ್ತಾರೆ, ಚಾಮರಾಜ ನೀರು ಕೊಡ್ತಾ ಇಲ್ಲ. ಈಗೇನು ಈ ಕಡೆ ಕೊಡಬೇಕು ಅಂತಾರೆ, ಈ ಕಡೆ ನೀರು ಸಾಲ್ತಾ ಇಲ್ಲ ಏರಿಯಾಗೆ. ಚೆನ್ನಾಗಿ ಬರ್ತಾ ಇರೋ ಏರಿಯಾ 24 hours ಬರೋಂಥ ಏರಿಯಾ 2 hour ಕೊಡ್ತಾರೆ. ಎಲ್ಲ ಬರೀ MLA ಕೌನ್ಸಿಲರ್ಗಳ ಜೊತೆ ಲೀಡ್ರ್ಗಳು ಮಾತ್ರ ಅವರವ್ರ ಸೌಕರ್ಯ ನೋಡ್ಕೊತಾರೆ ಹೊರತು ಸಾರ್ವಜನಿಕರದ್ದು ನೋಡ್ತಾ ಇಲ್ಲ. ಒಂದು ಗಲ್ಲಿ ಇರ್ಬೋದು, ಒಂದು ಲೈಟ್ ಇರ್ಬೋದು, ಒಂದು ನೀರು ಇರ್ಬೋದು, ಒಂದು ಮೋರಿ ಇರ್ಬೋದು, ಯಾವುದನ್ನು ನ್ಯಾಯವಾಗಿ ಮಾತಾಡಲ್ಲ. ಎಲೆಕ್ಷನ್ ಅವೇ ಕೌನ್ಸಿಲರ್ ಬಂದರೆ ಕೆಲ್ಸಗಳಾಗ್ತಿದೆ ನೋಡು. 1 ವಾರ 10 ದಿವಸ ಆಯಿತು ಅಲ್ಲಿ ನೋಡಿ. ಮರ ಮೊನ್ನೆ ಬಿದ್ದಿದ್ದು ಇನ್ನೂ ತೆಗೆದಿಲ್ಲ. ಕೌನ್ಸಿಲರ್ ಬೇಕು ಸರ್. ಕೌನ್ಸಿಲರ್ ಇಲ್ಲಾಂದರೆ ಕೆಲಸ ನಡೆಯೋದಿಲ್ಲ. ಏನು ಒಂದಾದ್ರೂ ಕೆಲಸ ನಡೆಯೋಲ್ಲ. ಕೌನ್ಸಿಲರ್ ಇರಲೇಬೇಕು. ಯಾಕಂದರೆ ಇಲ್ಲಿ ಕೌನ್ಸಿಲರ್ ಇಲ್ಲಾಂದರೆ MLA ಎಷ್ಟೊಂದು ಅಂತ ಹೋಗಿರ್ತಾರೆ. ಕೌನ್ಸಿಲರ್ ಇಲ್ಲದೆ ಏನು ನಡೆಯಲ್ಲ. ಇವರು MLA ನಾವೇ ನೋಡ್ಕೊಳ್ತೀನಿ. MLA ಕೈಗೆ ಸಿಗ್ತಾರಾ? ಯಜಮಾನ್ರೆ ಕೈಗೆ ಸಿಗ್ತಾರಾ? ಸಿಕ್ಕಲ್ಲ. ಬೋರ್ ಹಾಕಿದ್ರು ನೀರಿಲ್ಲ, ಏನು ಮಾಡ್ತಾರೆ? ಅವ್ರ ಮಾತ್ರ ಏನು ಮಾಡೋಕ್ಕಾಗುತ್ತೆ? ಯಾರನ್ನು ಕೇಳಬೇಕಂತ ನಾವು ಯಾರು ಕೌನ್ಸಿಲರ್ ಇಲ್ಲ, MLAನೇ ಕೇಳಬೇಕು. ಕ್ಷೇತ್ರದ MLAನೇ ಕೇಳಬೇಕು. ಅವ್ರು ಯಾವಾಗ ಒಂದು ಸಲ ಬರ್ತಾರೆ, ಕೇಳಿದ್ರೆ ಆಯಿತು ಮಾಡ್ತೀನಿ
ಬೋರ್ ಹಾಕೋದು ಇಲ್ಲ ಅಂತಾರೆ, ಏನು ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಮಾಡಿದ್ರೆ ಒಳ್ಳೇದು. ಈ ಜನಗಳು ಅಂತ ಹೊಸಬರು ಆಳ್ಬೀರು ಹೋಗ್ತಾರೆ, ಹೊಸಬರು ಬರ್ತಾರೆ, ಏನು ಮಾಡ್ತಾರೆ ಅಂತ ಇಂಪ್ರೂವ್ಮೆಂಟ್ ಏನು ಮಾಡ್ತಾರೆ ಅಂತ ಗೊತ್ತಾಗ್ತದೆ ಅವ್ರಿಗೆ. ಹೊಸಬ್ರು ಬರಲಿ ಅಂತ ಹೇಳ್ತಾ ಇದ್ದಾರೆ. ಹೊಸಬರು ಬರಲಿ. ಕಾಟನ್ಪೇಟೆಯಿಂದ ನೇರವಾಗಿ ನಾವೀಗ ಗಾಂಧಿನಗರದ ಭುವನೇಶ್ವರ ನಗರ ವಾರ್ಡ್ಗೆ ಬಂದಿದ್ದೀವಿ. ಇದು ವಿಜಯನಗರ ಮತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಗಡಿಯಾಗಿರುವಂಥ ವಾರ್ಡ್. ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಜನರನ್ನ ಮಾತಾಡ್ಸೋಣ. ಸದ್ಯಕ್ಕೆ ನಾನು ಭುವನೇಶ್ವರಿ ನಗರದ ತಮ್ಮಯ್ಯ ಪಾರ್ಕ್ ಬಳಿದ್ದೀನಿ. ಏನು ಮಾಡಿದ್ರು ಅಂತ ಮಾಡಲಿಲ್ಲ ಅಂದ್ರೆ ನೀರೇ ಬರೋಲ್ಲ. ಮುಂಚೆ ನೀರು ಬರಲ್ವಾ? ನೀರೇ ಬರಲ್ಲ. ನನ್ನ ಮಕ್ಕಳು ಅರ್ಧ ಅವರ್ ಮುಕ್ಕಾಲು ಅವರ್ ನೀರು ಬಿಡ್ತಾರೆ, ನೀರೇ ಬೀಳಲ್ಲ ಅಂತಾರೆ. ಕೇಳಿದ್ರೆ ಕರೆಂಟ್ ಇಲ್ಲ. ಎಲ್ಲೋಯ್ತು? ಚಂದ್ರ ಲೇಔಟ್ ಕರೆಂಟ್ ಇಲ್ಲ. ಎಲ್ಲೋಯ್ತು? ಕರೆಂಟ್ ಇಲ್ಲ. ಇಲೆಕ್ಷನ್ ಬೇರೆ ಆಗಿಲ್ಲ, BBMP ಎಲೆಕ್ಷನ್ ಆಗಬೇಕೋ ಬೇಡೋ? ಹಾಗಾದ್ರೂ ಒಳ್ಳೇದೇ. BBMP ಎಲೆಕ್ಷನ್ ಆದರೂ ಒಳ್ಳೇದು. ಈಗ ಯಾರು ಇಲ್ಲ ಕೌನ್ಸಿಲರ್ಸ್ ಇಲ್ಲಿ? ಸಮಸ್ಯೆ ಇಲ್ಲ ಅಂತ ಇಲ್ಲ. ಬಿಸಿಲುಗಾಲ ಬಂದಾಗ ಸ್ವಲ್ಪ ತೊಂದರೆ ಆಗುತ್ತೆ. ಅದನ್ನು ಮಳೆಗಾಲ ಬಂದರೆ ಜಾಸ್ತಿ ಆಗ್ಬಿಡ್ತಾರೆ ರೋಡಲ್ಲೆಲ್ಲ ನೀರು. ಅದೊಂದು ಅದು ಮಾಮೂಲು, ಅದು ಇದ್ದೇ ಇರುತ್ತೆ. ಏನೋ ಹೊಂದ್ಕೊಂಡ್ಬಿಟ್ಟಿದ್ದೀರಾ ಆ ಥರ? ಏನು ಮಾಡೋಕ್ಕಾಗಲ್ಲ. ಸರ್ ನಮಸ್ತೆ. BBMP ಇಲೆಕ್ಷನ್ ಆಗದೆ ಏನೇನು ಸಮಸ್ಯೆಗಳು? ಈ ಕಡೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತಾರೆ. ಹೌದು, ಟೈಮಿಂಗ್ಸ್ ಇಲ್ಲ. ಅದು ಈಗ ಹೊಸ ಪೈಪ್ ಹಾಕಿದ್ರು, ಹೊಸ ಪೈಪ್ ಹಾಕಿದ್ಮೇಲೆ ನೀರು ಅಷ್ಟಿಲ್ಲ. ಯಾರಿಗೆ ಹೇಳಿದ್ರೆ ಏನು ಸರಿ ಮಾಡಲ್ವಾ? ಇಲೆಕ್ಷನ್ ನಡೆದಿಲ್ಲಲ್ಲ, ತುಂಬಾ ವರ್ಷ ಆಗಿದೆ ಇಲೆಕ್ಷನ್ ನಡೆದ, ಕೌನ್ಸಿಲರ್ ಇಲ್ಲ, ಯಾರು ಜನ ಎಲ್ಲ ಮೆಂಟಲಿ ಫಿಕ್ಸ್ ಆಗ್ಬಿಟ್ರಿ ಹಿಂಗೆ ವ್ಯವಸ್ಥೆನೇ ಹಿಂಗೆ ಅಂತ. ಇಲ್ಲ, ಬದಲಾವಣೆ ಆಗುತ್ತೆ ಸರ್, ಆಗುತ್ತೆ. ಅವಾಗ ನಾವೇ ಮಾಡ್ಕೋಬೇಕು. ಸಿದ್ದಿಕ್ ಅಂದ್ರೆ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಕಿಯಾಮತ್ ನಾள் ಬರಬೇಕು ಅಂತ ಹೇಳ್ಬೇಕು. ಭುವನೇಶ್ವರಿ ನಗರ ವಾರ್ಡ್ನಿಂದ ಇದೀಗ ಗೋಪಾಲ್ಪುರ ವಾರ್ಡ್ಗೆ ಬಂದಿದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇಲೆಕ್ಷನ್ ನಡೀತಾ ಇಲ್ಲ, ಜನಪ್ರತಿನಿಧಿಗಳಿಲ್ಲ, MLAಗೆ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಆಗಲ್ಲ ಅನ್ನುವಂಥದ್ದು ಈಗ ಇಷ್ಟು ವಾರ್ಡ್ಗಳಲ್ಲಿ ನಾವು ಮಾತಾಡಿಸುವಾಗ ಜನರು ಹೇಳ್ತಾ ಇದ್ರು. ಹಾಗಿದ್ರೆ ಗೋಪಾಲಪುರ ಜನತೆಯ ಮನದಾಳ ಏನು ಅನ್ನೋದನ್ನು ಖುದ್ದು ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ನೀರಿನ ವ್ಯವಸ್ಥೆ ಆಗಲಿ, ಚರಂಡಿ ವ್ಯವಸ್ಥೆ ಆಗಲಿ, ಬೋರ್ವೆಲ್ ವ್ಯವಸ್ಥೆ ಆಗಲಿ, ಪ್ರತಿಯೊಂದು ಹೋಗ್ಬಿಟ್ಟು ನಾವು ಅಲ್ಲಿ MLAಗೆ ಹೇಳೋಕ್ಕಾಗಲ್ಲ. ನಮ್ಗೆ ಕೌನ್ಸಿಲರು ಅಂತ ಒಬ್ಬರು ಇದ್ದರೆ ಅವ್ರ ಹತ್ರ ಹೋಗಿ ಇಲ್ಲೇ ಅಕ್ಕಪಕ್ಕ ಇದ್ದರೆ ನಮಗೆ ಸಿಗ್ತಾರೆ, ನಾವು ಮಾತಾಡ್ಬೋದಾಗಿದೆ. ಕೌನ್ಸಿಲರ್ ಆ್ಯಕ್ಷನ್ ಆದಷ್ಟು ಬೇಗ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಸಾಯಂಕಾಲ ಹೊತ್ತು 9:30 ಬಿಟ್ಟರೆ ಪರವಾಗಿಲ್ಲ, ನೀರು ಎಲ್ಲ ಹಿಡಿತಾರೆ. ಸೆಕೆಂಡ್ ನೀರು ಬರೋ ಟೈಮಲ್ಲಿ 12:30, 1 ಗಂಟೆ, 2 ಗಂಟೆ ಟೈಮಿಂಗೇ ಇಲ್ಲ. ಅದು 12 ಗಂಟೆಗೆ ಬಿಡ್ತಾರೆ ನೀರು. ಕುಡಿಯೋ ನೀರಾ? ಮತ್ತೆ ಹೆಂಗೆ ಕುಡಿಯೋ ನೀರು ಏನು ಮಾಡ್ತೀರಿ ಈಗ? ಏನು ಮಾಡೋದಂತ 12 ಗಂಟೆಗೆ ತುಂಬಿ ಇಡಬೇಕಲ್ವಾ? ಏನಂದರೆ ಮೋರಿ ಕೆಲಸ ಸರಿ ಇಲ್ಲ. ಎಷ್ಟೋ ವರ್ಷ ಆಯಿತು ಮೋರಿ ಮಾಡಿ, ಇನ್ನೂ ಯಾರು ಈ ಕಡೆಗೆ ತಿರುಗೇ ನೋಡಿಲ್ಲ. ಮೇಂಟೆನೆನ್ಸ್ ಮಾಡಲ್ಲ ಏನಿಲ್ಲಣ್ಣ, ಆದ್ರೂ ಯಾರು ಮಾಡೋದು ಇಲ್ಲ. ಎಲೆಕ್ಷನ್ ಆಗಬೇಕು, ಆಗಲೇಬೇಕಣ್ಣ. ಕೌನ್ಸಿಲರ್ ಅಂತೂ ಇರಲೇಬೇಕಲ್ವಾ? ಒಂದು ಏರಿಯಾಗೆ ಒಂದು ಕೌನ್ಸಿಲರ್ ಅಂತ ಇದ್ದರೆ ಜನಗಳನ್ನ ಒಂದು ಸ್ವಲ್ಪ ಅನುಕೂಲ ಆಗುತ್ತಲ್ವಾ? ಇವಾಗ ಏನಾದರೂ ಒಂದು ಕಂಪ್ಲೇಂಟ್ ಆಗಬೇಕು, ಏನಾದರೂ ಒಂದು ಮಾಡಬೇಕಂದ್ರೆ ಒಂದು ಕೌನ್ಸಿಲರೇ ಇರಬೇಕು. ಇವಾಗ ಕೌನ್ಸಿಲರ್ ಇಲ್ಲ ಅಂದರೆ ಏರಿಯಾಗಳೆಲ್ಲ ಹೆಂಗೆ ನಡೀತವೆ? ನೀರು ತುಂಬ ಸಮಸ್ಯೆ ಐತೆ ಸರ್. ನೈಟ್ 1 ಗಂಟೆಗೆ ಬಿಡ್ತಾರೆ ನೀರು, 12:30, 1 ಗಂಟೆಗೆ ಬಿಡ್ತಾರೆ. MLA ಹತ್ರ ಹೋಗಿ ಹೇಳೋಕ್ಕಾಗುತ್ತೆ? ನಾವು ಎಲ್ಲ ಹೇಳೋಕ್ಕಾಗಲ್ಲ ಸರ್. ಅದಕ್ಕೆ ಕೌನ್ಸಿಲರ್ಗೆ ಹೇಳ್ರಿ, ನೀವು ಹೇಳ್ಬೇಕು ಸರ್. ಮಾಡ್ಬೇಕು ಸರ್, ಮಾಡಲೇಬೇಕು. ಹೇಳ್ತಾನೆ ಅವ್ರು ಇನ್ನೂ ಮಾಡೋದ್ರಲ್ಲಿ ಇದ್ದಾರೆ, ಇನ್ನೂ ಮಾಡಿಲ್ಲ. ರಾತ್ರಿ 1 ಗಂಟೆಗೆ ಬಿಡ್ತಾನೆ, 2 ಗಂಟೆಗೆ ಬಿಡ್ತಾನೆ. ನಾವು ಮನ್ಗೋದ್ ಬೇಡ. ಆ ರೋಡ್ ನೋಡಿ, ಲಾಸ್ಟ್ ರೋಡಲ್ಲಿ ಅಗ್ದಿ ಬಿಟ್ಟವ್ರೆ, ಇನ್ನೂ ತಾರೆ ಹಾಕಿಲ್ಲ. ಅಷ್ಟು ಎಷ್ಟು ಸಮಸ್ಯೆ ಆಗಿದೆ ಇವತ್ತು, ಎಷ್ಟು ಜನ ಆಕ್ಸಿಡೆಂಟ್ಗಳಾಗಿದೆ. ಇಲ್ಲಿ ರೋಡ್ಗಳಲ್ಲಿ ಹಂಸಾಕು ಅಂತ ಹೇಳಿದ್ದೀನಿ, ಅದು ಹಾಕಿಲ್ಲ. ಯಾರ ಹತ್ರ ಹೋಗಿ ಹೇಳೋಣ? ಎಲೆಕ್ಷನ್ ಆಗಬೇಕು, BBMP ಎಲೆಕ್ಷನ್ ಆದ್ರೇ ಅವಾಗ ಜನಗಳಿಗೆ ತೊಂದರೆ ಇಲ್ಲ. ನಾವು ಪ್ರತಿ ಬಾರಿಯೂ ಕೂಡ MLAಗಳನ್ನು, ಚೀಫ್ ಕಮಿಷನರ್ಗಳನ್ನು, ಅಧಿಕಾರಿಗಳನ್ನು, IAS ಅಧಿಕಾರಿಗಳನ್ನು ಹುಡುಕ್ತಾ ಹೋದರೆ ನಮ್ಮ ಕೆಲಸಗಳು ನಡೀತಾ ಇಲ್ಲ. ನಮಗೆ ನಮ್ಮದೇ ಏರಿಯಾದ ಒಬ್ಬ ಜನಪ್ರತಿನಿಧಿ ಇದ್ದರೆ ಅವರ ಮೂಲಕವಾಗಿ ನಮ್ಮ ಸಮಸ್ಯೆಗಳನ್ನು ಕೇಳಿಸ್ಕೋಬೋದು ಅಥವಾ ಅವ್ರನ್ನ ಹೇಳಿಸ್ಕೋಬೋದು, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಅನ್ನುವಂಥ ಒಂದು ಮಾತುಗಳನ್ನು ಈ ಅಷ್ಟೂ ವಾರ್ಡ್ಗಳ ಜನರು ಹೇಳ್ತಾ ಇರುವಂಥದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಕ್ ಮುಲ್ಕಿ, News 8.